ಎಲ್ರಿಗೂ ನಮಸ್ಕಾರ. ಸೊ ಕಾಲೇಜ್ಗೆ ಹೋದ ನಂತರ ನೀವು ಕಾಲೇಜಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ವೆರಿಫಿಕೇಷನ್ ಸ್ಲಿಪ್ ಮತ್ತು ಫೀ ಪೇಯ್ಡ್ ರಿಸಿಪ್ಟ್ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಮೂರೂ ಕೂಡ ನೀವು ಅಲ್ಲಿ ಕಾಲೇಜ್ ಅಥಾರಿಟಿಯವ್ರ ಕೈಲಿ ಕೊಡಬೇಕು. ಕಾಲೇಜ್ ಅಥಾರಿಟಿಯವರು ಅದನ್ನು ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿದ ನಂತರ ನಿಮಗೆ ಒಂದು OTP ಕೂಡ ಬರುತ್ತೆ. ಆ OTPನ ಕನ್ಫರ್ಮ್ ಮಾಡ್ತಾರೆ. ಕನ್ಫರ್ಮ್ ಮಾಡಿದ ಮೇಲೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಒರಿಜಿನಲ್ಸು. ನಂತರ ನಿಮಗೆ ಅಡ್ಮಿಷನ್ ಆರ್ಡ್ರು ಜನ್ರೇಟ್ ಆಗುತ್ತೆ. ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಚಾಯ್ಸ್ 1 ಅಭ್ಯರ್ಥಿಗಳು ಪಾಲಿಸಬೇಕಾದ ಹಂತಗಳು ನಿಯಮಗಳು ಅಂತಿದೆ. ಸೊ ಶುಲ್ಕ ಪಾವತಿ ಮಾಡಿದ್ದೀರಾ, ಕನ್ಫರ್ಮೇಷನ್ ಸ್ಲಿಪ್ ಆಗಿದೆ, ಕಾಲೇಜ್ಗೆ ನೀವು ಹೋಗಬೇಕು, ನಿಮ್ಮ ಮೊಬೈಲ್ನ ಕ್ಯಾರಿ ಮಾಡಿ, ಅಲ್ಲಿ ನಿಮ್ಮದು ಆನ್ಲೈನ್ ಫೋಟೋ ರೆಕಗ್ನಿಷನ್ ಇದೆ, OTP ಬರುತ್ತೆ, OTP ವೆರಿಫೈ ಮಾಡಿ, ಆಮೇಲೆ ಕಾಲೇಜ್ ಅವರ ಪೋರ್ಟಲ್ನಲ್ಲೇ ಅವರು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಒಂದು ಕಾಪಿ ನಿಮಗೆ ಕೊಡ್ತಾರೆ, ಕ್ಯಾಂಡಿಡೇಟ್ ಕಾಪಿ ಅಂತ, ಮತ್ತು ಒಂದು ಕಾಪಿ ಕಾಲೇಜ್ ಕಾಪಿ ಇರುತ್ತೆ, ಅದನ್ನು ಅವರು ಇಟ್ಕೋತಾರೆ. ಸೊ ಇದು ಕ್ಯಾಂಡಿಡೇಟ್ ಯಾರಿದ್ದೀರಿ ಚಾಯ್ಸ್ 1 ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕ್ರಮ. ಇಲ್ಲಿ ಮುಂದೆ ಏನಪ್ಪ ಚಾಯ್ಸ್ 2ನವ್ರಿಗೆ ಅಂತಂದರೆ, ಅವರು ಕನ್ಫರ್ಮೇಷನ್ ಸ್ಲಿಪ್ ಅವ್ರಿಗೆ ಬರೋದಿಲ್ಲ. UGCET ಕೋರ್ಸುಗಳು ಏನಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಯೋಗ, ನ್ಯಾಚುರೋಪತಿ ಅಥವಾ ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್, ಇವೆಲ್ಲ ಯಾವುದೇ ಆಗಿದ್ರೂ ಕೂಡ ನೀವು ಚಾಯ್ಸ್ 2 ಆಯ್ಕೆ ಮಾಡಿದಲ್ಲಿ ಅದಕ್ಕೆ ಶುಲ್ಕ ಪಾವತಿಸತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಿಮಗೇನಾದ್ರು ವೈದ್ಯಕೀಯ, ದಂತವೈದ್ಯಕೀಯ, ಹೋಮಿಯೋಪತಿ, ಮೆಡಿಕಲ್, ಡೆಂಟಲ್, ಹೋಮಿಯೋಪತಿ ಏನಾದರೂ ಸೀಟ್ ಅಲಾಟ್ ಆಗಿ ನೀವು ಚಾಯ್ಸ್ 2 ತೊಗೊಳ್ಳೋ ಹಾಗಿದ್ದರೆ, ಚಾಯ್ಸ್ 2 ತೊಗೊಂಡ ನಂತರ ಈಗಾಗಲೇ ತೋರಿಸ್ತಕ್ಕಂಥ ಮೆಥಡಲ್ಲೇ ಶುಲ್ಕವನ್ನು ಪಾವತಿಸಬೇಕು, ಮುಂದಿನ ಸುತ್ತಿಗೆ ಕಾಯಬೇಕು. ಮತ್ತು ಯಾರು ಈ ಇಂಜಿನಿಯರಿಂಗ್ ಸ್ಟ್ರೀಮ್ ಅವ್ರು ಇದ್ದೀರಿ, ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ಆದರೆ ಆಪ್ಷನ್ ಎಂಟ್ರಿ ಮೆಡಿಕಲ್ದು ಮಾಡಿದ್ದೀರಿ, ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಮೆಡಿಕಲ್ ಆಪ್ಷನ್ಸು ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಲಿಸ್ಟಲ್ಲಿದೆ, ನಿಮಗೆ ಸೀಟ್ ಸಿಕ್ಕಿಲ್ಲ, ಅಂಥವ್ರು ನೀವೇನಾದರೂ ಮೆಡಿಕಲ್ ಸೆಕೆಂಡ್ ರೌಂಡಿಗೆ ಭಾಗವಹಿಸ್ತೀನಿ ಅಂದರೆ ಕಾಶನ್ ಡೆಪಾಸಿಟನ್ನು ಕಟ್ಟಬೇಕಾಗತ್ತೆ. ಇಲ್ಲಿ ಕಾಶನ್ ಡೆಪಾಸಿಟ್ಟು ಯಾವಾಗ ಕಟ್ಟಬೇಕು ಅನ್ನೋದನ್ನು ಶೆಡ್ಯೂಲ್ ಕೊಡ್ತಾರೆ. ಸೊ ಆ ಕಾಶನ್ ಡೆಪಾಸಿಟನ್ನು ಪೇ ಮಾಡಿ ನೀವು ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ಗೆ ಭಾಗವಹಿಸಬಹುದು. ಅದೇ ರೀತಿ ಚಾಯ್ಸ್ 3ನವರು ಅಷ್ಟೇ. ಚಾಯ್ಸ್ 3 ಅಂತಂದರೆ ಅವರು ಶುಲ್ಕ ಪಾವತಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಮೆಡಿಕಲ್ಗಾದರೂ ಅವಶ್ಯಕತೆ ಇಲ್ಲ, ಇಂಜಿನಿಯರಿಂಗಿಗಾದರೂ ಅವಶ್ಯಕತೆ ಇಲ್ಲ. ಅವರು ಸೆಕೆಂಡ್ ರೌಂಡ್ ಪೋರ್ಟಲ್ ಆಪ್ಷನ್ ಎಂಟ್ರಿ ಓಪನ್ ಆದಾಗ ಅಲ್ಲಿ ಕಾಶನ್ ಡೆಪಾಸಿಟ್ ಇರುತ್ತೆ. ಮೆಡಿಕಲ್ ಕೋರ್ಸ್ಗೆ ಈಗಾಗಲೇ ಆಪ್ಷನ್ಸ್ ಇರೋರು ಅಲ್ಲಿ ಮತ್ತೊಮ್ಮೆ ಲಾಗಿನ್ ಆಗ್ಬಿಟ್ಟು ನೀವು ಕಾಶನ್ ಡೆಪಾಸಿಟನ್ನು ಪೇ ಮಾಡಿ. ಚಾಯ್ಸ್ 4 ನೀವು ಎಕ್ಸಿಟ್ ಆಗ್ತಾ ಇದ್ದೀರಾ, ಆದ್ದರಿಂದ ನಿಮಗೆ ಮುಂದಿನ ಏನು ಪ್ರೊಸೀಜರ್ ಇರೋದಿಲ್ಲ, ಅಂತಂದರೆ ಯಾವುದೇ ಕ್ರಮ ಇಲ್ಲ. ಅಂದರೆ ಚಾಯ್ಸ್ 2 ಅಭ್ಯರ್ಥಿಗಳು ಮತ್ತು ಚಾಯ್ಸ್ 3 ಅಭ್ಯರ್ಥಿಗಳು ಮುಂದಿನ ಸುತ್ತಿಗೆ ಬರ್ತಾರೆ. ಇವರ ಜೊತೆ ಇನ್ನೂ ಒಂದು ಕ್ಯಾಟಗರಿ ಅಭ್ಯರ್ಥಿಗಳಿರ್ತಾರೆ, ಇನ್ನೂ ಒಂದು ವರ್ಗದವರು. ಯಾರಪ್ಪ ಅಂತಂದರೆ ಈ ವೆಬ್ಸೈಟಲ್ಲಿ ಹಾಕಿದೆ, ಯಾವುದೇ ಸೀಟು ಹಂಚಿಕೆಯಾಗದಿರುವ ಅಭ್ಯರ್ಥಿಗಳು. ಫಸ್ಟ್ ರೌಂಡಲ್ಲಿ ಆಪ್ಷನ್ಸ್ ಎಂಟ್ರಿ ಮಾಡಿದರು, ಆದರೆ ಅವ್ರಿಗೆ ಮೆರಿಟ್ ಪ್ರಕಾರ ಯಾವುದೇ ಸೀಟು ಹಂಚಿಕೆಯಾಗಿಲ್ಲ. ಅವರೇನು ಮಾಡಬೇಕು? ಅವರು ಆಪ್ಷನ್ಸ್ಗಳನ್ನು ನಮೂದಿಸಿದ್ದಾರೆ, ಅವರು ಯಾವುದೇ ಸೀಟು ಹಂಚಿಕೆಯಾಗಿಲ್ಲ, ಯಾವುದೇ ಚಾಯ್ಸ್ಗಳನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆದರೆ ಅವರು ಮುಂದಿನ ಸುತ್ತಿನ ಸೀಟ್ ಹಂಚಿಕೆಗೆ ಭಾಗವಹಿಸಬಹುದು. ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಪೋರ್ಟಲ್ ಪ್ರಾರಂಭ ಆದಾಗ ಅವ್ರೇನು ಮಾಡಬೇಕು ಅಂತಂದರೆ, ಕಂಪಲ್ಸರಿಯಾಗಿ ಲಾಗಿನ್ ಆಗಬೇಕು, ಅಲ್ಲಿ ಒಪ್ಪಿಗೆ ಕರಾರು ಇರುತ್ತೆ, ಅದನ್ನು ಒಪ್ಕೋಬೇಕು. ನಂತರ ಅವರು ದಾಖಲಿಸಿರ್ತಕ್ಕಂಥ ಆಪ್ಷನ್ಸನ್ನು ಅವರಿಗೆ ಡಿಸ್ಪ್ಲೇ ಮಾಡ್ತಾರೆ. ಅವರಿಗೆ ಬೇಕಾದ ಕ್ರಮದಲ್ಲಿ ಆಪ್ಷನ್ಸನ್ನು ಅವರು ಆದ್ಯತಾ ಕ್ರಮದಲ್ಲಿ ಜೋಡಿಸ್ಕೊಂಡು ಮುಂದೆ ಭಾಗವಹಿಸಬಹುದು. ಅದೇ ರೀತಿ ಈ ಚಾಯ್ಸ್ 3ನವ್ರು ಏನಿದ್ದೀರಿ, ಚಾಯ್ಸ್ 3 ಅಭ್ಯರ್ಥಿಗಳು ಅಷ್ಟೇ. ಅವರು ಮುಂದಿನ ಸುತ್ತಿನಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆದಾಗ ನೀವು ಲಾಗಿನ್ ಆಗಿ ಕರಾರು ಇರುತ್ತೆ, ಆ ಕರಾರು ಪತ್ರ ಅಂತಂದರೆ ಒಪ್ಪಿಗೆಯನ್ನು ನೀವು ಅಲ್ಲಿ ಕೊಡಬೇಕು. ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ನೀವೇನು ಎಂಟ್ರಿ ಮಾಡಿರ್ತೀರಿ ಎಕ್ಸೆಪ್ಟ್ ಅಲಾಟೆಡ್ ಆಪ್ಷನ್ಸ್ ಮಿಕ್ಕಿದಲ್ಲಿ ತೋರಿಸ್ತಾರೆ. ಆವಾಗ ನೀವು ಆರ್ಡ್ರಸನ್ನು ಚೇಂಜ್ ಮಾಡ್ಕೊಳ್ಳಿ, ಕ್ರಮ ಬದಲಾಯಿಸ್ಕೊಳ್ಳಿ, ಮತ್ತು ಯಾವುದಾದ್ರೂ ಬೇಡ ಅಂದರೂ ಕೂಡ ನೀವು ತೆಗೆದು ಹಾಕಬಹುದು. ಸೊ ಇದಿಷ್ಟು ಕೂಡ ಯಾವ ರೀತಿ ಚಾಯ್ಸನ್ನು ಇಂಡಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದೆ.